ಎಸ್ ಕೃಷ್ಣ ಅವರ ಕಾಲದಲ್ಲಿ ಆ ನಮ್ಮ ಬಿಳೆಕಳ್ಳಿಯಿಂದ ಆ ಕಡೆಯಿಂದ ಬಂದಿರಬೇಕು, ಪುಟ್ಟನಹಳ್ಳಿ ಭಾಗದಲ್ಲಿ ಇಲ್ಲಿ ಯಾರಾದರೂ ನಮ್ಮ ಕಾರ್ಯಕರ್ತರಲ್ಲಿ ಅವತ್ತು 3 ಅಡಿ 4 ಅಡಿ ನೀರು ನಿಲ್ಲೋದು ಜೆ ಪಿ ನಗರದಲ್ಲಿ. ನಾನು ಮುಖ್ಯಮಂತ್ರಿ ಆದಾಗ ಆ ಭಾಗಕ್ಕೆ ಪ್ರವಾಸ ಮಾಡಿ ತೆಗೆದುಕೊಂಡಂತ ನಿರ್ಧಾರ ಇವತ್ತು ಸಹ ಬೆಂಗಳೂರಿನಲ್ಲಿ ಎಂಥ ಮಳೆ ಬಂದರೂ ಆ ಭಾಗದಲ್ಲಿ 3 ಅಡಿ ನೀರು ನಿಲ್ತಾ ಇದ್ದಂಥ ಪ್ರದೇಶ ಇವತ್ತು ಜನ ನೆಮ್ಮದಿಯಿಂದ ಇದ್ದಾರೆ. ಇದು ನಾನು ಇದ್ದಂಥ 20 ತಿಂಗಳ ಆಡಳಿತ ಮಾಡಿದೆ. ಅವತ್ತು ಆ ಭಾಗದ ಜನ ನೀವು ಬರಲೇಬೇಕು ಅಂತ ಹೇಳಿ ಕರೆಸಿ ಹೆಲಿಕಾಪ್ಟರ್ನಲ್ಲಿ ಪುಷ್ಪಾರ್ಚನೆ ಮಾಡ್ತಾರೆ ನನಗೆ. ಆದರೆ ಚುನಾವಣೆ ಬಂದಾಗ ಬೇರೆ ಪಕ್ಷಗಳಿಗೆ ಮತ ಕೊಡ್ತಾರೆ. ಇದು ಇವತ್ತು ಈ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥದ್ದು. ಈ ರಾಜ್ಯದಲ್ಲಿ ಹಣದ ಕೊರತೆ ಇಲ್ಲ, ಸಾಲ ಮಾಡಬೇಕಾಗಿಲ್ಲ. ಯಾವ ಸಿದ್ದರಾಮಯ್ಯನವರು 16 ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ದಾಖಲೆ ಅಂತ ಹೇಳ್ತಾರೆ. ಆ ದಾಖಲೆ ಬಜೆಟ್ ಅನ್ನ ಮಂಡನೆ ಮಾಡೋದ್ರಿಂದ ದಾಖಲೆ ಆಗೋದಿಲ್ಲ. ಆ ಬಜೆಟ್ನಿಂದ ನೀವು ಏನು ನಾಡಿನ ಜನತೆಯ ಬದುಕಿಗೆ ಕೊಟ್ಟಿದ್ದೀರಿ ಅದು ದಾಖಲೆಯಾಗಿ ಉಳಿಯತಕ್ಕಂಥದ್ದು ಅನ್ನೋದನ್ನ ಸಿದ್ದರಾಮಯ್ಯನವರು ಅರ್ಥ ಮಾಡ್ಕೋಬೇಕಾಗ್ತದೆ. ಯಾವ್ಯಾವ ಮಟ್ಟದಲ್ಲಿ ತೆರಿಗೆ ವಿಧಿಸ್ತಾ ಇದ್ದಾರೆ, ಇನ್ನೂ ಸಹ ಅದೆಂಥದ್ದು ಮದ್ಯದ ದರವನ್ನು ಪುನಃ ಏರಿಸಬೇಕು ಅಂತ ಹೇಳಿ ಇವತ್ತು ವಿಮರ್ಶೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಾನು ಕೇಳ್ತಾ ಇದ್ದೆ. ಇವತ್ತು ಇಂಥ ಆಡಳಿತ ಏನಿದೆ, ಇವತ್ತು ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ನಗರದ ಉಸ್ತುವಾರಿ ಸಚಿವರು ಯಾವ ಮಟ್ಟದಲ್ಲಿ ಭ್ರಷ್ಟಾಚಾರಕ್ಕೆ ಹೊರಟಿದ್ದಾರೆ, ಕಾಂಗ್ರೆಸ್ನ ಪುಡಾರಿಗಳು ಇವತ್ತು ಅದೆಲ್ಲ ನನ್ನ ವಿರುದ್ಧ ಧಿಕ್ಕಾರ ಕುಕ್ಕಣ್ಣದೇನೋ ಪ್ರತಿಭಟನೆ ಅಂತ ಏನೋ ಹೊರಟಿದ್ದಾರೆ ಅಂತೇಳಿ. ಕಾರಣ ನಾನೇನು ಕಳೆದ ವಾರ ಹೇಳಿದ್ದೇನೆ, ನನ್ನ ಹತ್ರ ಇರ್ತಕ್ಕಂಥ ಟನ್ಗಟ್ಟಲೆ ದಾಖಲೆಗಳು ಅಂತ ಏನು ಹೇಳಿದ್ದೇನೆ. ಇವತ್ತು ನಾನು ಸುಮ್ಮನೆ ಹೇಳಿಲ್ಲ. ಆದರೆ ಕಳೆದ 2009ರಿಂದ ನಾನೇನು ಈ ರಾಜ್ಯದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಹೊರಟೆ, ಅವತ್ತು ನನ್ನ ಮೇಲೆ ಯಾವ ರೀತಿ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ನನ್ನ ಧ್ವನಿಯನ್ನ ಸಂಪೂರ್ಣವಾಗಿ ಬಂದ್ ಮಾಡಬೇಕು ಅಂತ ಅಲ್ಲಿಂದ ಹೊರಟಿದ್ದಾರೆ. ನನ್ನ ಧ್ವನಿಯನ್ನ ಬಂದ್ ಮಾಡಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅನ್ನೋದನ್ನ ನನ್ನ ಕಾರ್ಯಕರ್ತರ ಮುಂದೆ ಎದೆ ತಟ್ಟಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾವುದೇ ಕಾರಣಕ್ಕೂ ಯಾವುದೇ ಕಾನ್ಸ್ಟಿಟ್ಯೂಷನ್ ಸಂಸ್ಥೆಗಳನ್ನ ನನ್ನ ವೈಯಕ್ತಿಕ ಒಂದು ಸಮಸ್ಯೆಗಳಿಗೆ ಯಾವುದೇ ಕಾರಣಕ್ಕೂ ನಾನು ದಾರಿ ತಪ್ಪಿಸಿಲ್ಲ. ನಾನು ಯಾವುದೇ ಕಾನ್ಸ್ಟಿಟ್ಯೂಷನ್ ಸಂಸ್ಥೆಗಳನ್ನು ಅವರಿಗೆ ನೇರವಾಗಿ ಬಿಟ್ಟುಬಿಟ್ಟಿದ್ದೇನೆ. 13-14 ವರ್ಷದಿಂದ ಏನು ಅನುಭವಿಸ್ತಾ ಇದ್ದೇನೆ. ಯಾವ ಒಂದು ಬಿಜೆಪಿಯ ಸರ್ಕಾರ ಆಡಳಿತಕ್ಕೆ ಬಂತು 2009, ಒಂದು ಮಾತು ಬೆಂಗಳೂರು ನಗರದ ನಾಗರಿಕರಿಗೆ ಹೇಳ್ತಕ್ಕಂಥದ್ದು, ಬೆಂಗಳೂರು ನಗರ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಅವತ್ತೇನು JNNM ಸ್ಕೀಮ್ನಲ್ಲಿ 25,000 ಕೋಟಿ ರೂಪಾಯಿಗಳು ಬೆಂಗಳೂರು ನಗರದ ಅಭಿವೃದ್ಧಿಗೆ ವೆಚ್ಚ ಮಾಡಲಿಕ್ಕೆ ಅವತ್ತೇನು ಅವಕಾಶ ಬಂತು. ನಾನು ಆ ಸಂದರ್ಭದಲ್ಲಿ ಕೇಂದ್ರಕ್ಕೆ ಹೋಗಿ ಆ ಒಂದು JNNM ಸ್ಕೀಮನ್ನ ಅನುಷ್ಠಾನಕ್ಕೆ ತರಲಿಕ್ಕೆ ಏನು ಕಾರ್ಯಕ್ರಮವನ್ನು ಕೊಟ್ಟೆ. ಬೆಂಗಳೂರು ನಗರದ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಯಾವ ಹೊರವಲಯಗಳು ನಗರಸಭೆಯ ವ್ಯಾಪ್ತಿಯಲ್ಲಿತ್ತು ಆ ನಗರಸಭೆಗಳನ್ನು ಬೆಂಗಳೂರು ನಗರಕ್ಕೆ ಎಲ್ಲವನ್ನ ಜೊತೆ ಮಾಡಿ 110 ಹಳ್ಳಿಗಳಿಗೆ ಅವತ್ತು ಸಹ ಇವತ್ತೇನು ನೀರನ್ನ ಕೊಟ್ಟಿದ್ದೇವೆ ಅಂತಾರೆ. ಆ 110 ಹಳ್ಳಿಗಳನ್ನು ಬೆಂಗಳೂರಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಅದೆಲ್ಲವನ್ನ ಸೇರ್ಪಡೆ ಮಾಡಿದ್ರಿಂದ 25,000 ಕೋಟಿ ಹಣವನ್ನ ಇಲ್ಲಿ ವಿನಿಯೋಗ ಮಾಡಲಿಕ್ಕೆ ಅವಕಾಶ ಆಯಿತು. ಆದ್ರೆ ಅಧಿಕಾರ ನಂದು ಹೋಯ್ತು. ಆಮೇಲೆ ಮುಂದೆ ಬಂದಂತ ಸರ್ಕಾರಗಳು ಆ 25,000 ಕೋಟಿ ಹಣ ನನ್ನ ಮಾಧ್ಯಮದ ಸ್ನೇಹಿತರಿಗೆ ಹೇಳ್ತೇನೆ, ಯಾವ ರೀತಿಯಲ್ಲಿ ಈ ನಗರದ ಅಭಿವೃದ್ಧಿಗೆ ಬಳಕೆ ಮಾಡ್ಕೊಂಡಿದ್ದಾರೆ, ಎಷ್ಟು ಹಣ ಅಲ್ಲಿಂದಲೇ ಪೋಲಾಗಿದೆ, ದುರ್ಬಳಕೆ ಆಗಿದೆ, ಇದೆಲ್ಲವನ್ನು ನಾನು ಇವತ್ತು ಚರ್ಚೆ ಮಾಡೋದಿಲ್ಲ. ಇವತ್ತು ಆ ಒಂದು ಬೆಂಗಳೂರು ನಗರದ ಅಭಿವೃದ್ಧಿಗೆ ನಾವು ಯಾವ ಕೊಡುಗೆ ಕೊಟ್ಟಿದ್ದೇವೆ ಅಂದ್ರೆ, ಇವತ್ತು ಬೆಂಗಳೂರು ನಗರದ ಹೊರವಲಯ ಏನಾದರೂ ಡಾಂಬರೀಕರಣ ಕಂಡಿದ್ರೆ, ಅಲ್ಪ ಸ್ವಲ್ಪ ನೀರನ್ನ ಇವತ್ತು ಪಡಿತಾ ಇದ್ರೆ ಕುಮಾರಸ್ವಾಮಿ ಕೊಟ್ಟಂತ ತೀರ್ಮಾನ ಅದು. ನಾನು ಅದನ್ನ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಬೆಂಗಳೂರು ನಗರದ 198 ವಾರ್ಡ್ಗಳಿಗೆ ನನ್ನ ಕಾರ್ಯಕರ್ತರುಗಳಿಗೆ ಮನವಿ ಮಾಡ್ತೇನೆ, ನಿಮ್ಮ ಜೊತೆಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು, ನನ್ನ ಮಿತ್ರ ಪಕ್ಷ ಬಿಜೆಪಿಯವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು, ಜನತಾದಳ ಇದ್ದಂಥ ಮೈತ್ರಿಯ ಸರ್ಕಾರಗಳಲ್ಲಿ ನಾವೇನು ಕೊಟ್ಟಿದ್ದೇವೆ, ಮುಂದೆ ನಮ್ಮ ಕಾರ್ಯಕ್ರಮ ಈ ನಗರ ಇವತ್ತು ಯಾವ ಮಟ್ಟದಲ್ಲಿ ಅಧೋಗತಿಗೆ ಇಳಿದೋಗಿದೆ. ಒಂದು ಕಾಲದಲ್ಲಿ ಯಾವೊಂದು ಗಾರ್ಡನ್ ಸಿಟಿ ಅಂತಕ್ಕಂಥ ಹೆಸರಿತ್ತು, ಯಾವ ಕೆಂಪೇಗೌಡರು ಕಟ್ಟಿರ್ತಕ್ಕಂಥ
ಈ ನಗರವನ್ನು ಅಧೋಗತಿಗೆ ಇಳಿಸಿದ್ದಾರೆ. ಇದನ್ನ ಸರಿಪಡಿಸಲಿಕ್ಕೆ ನಮ್ಮ ಕಾರ್ಯಕ್ರಮಗಳು ಏನು ಅಂತಕ್ಕಂಥದ್ದನ್ನ ಇವತ್ತು ನಾಡಿನ ಅದರಲ್ಲೂ ವಿಶೇಷವಾಗಿ ನಮ್ಮ ಬೆಂಗಳೂರಿನ ನಾಗರಿಕರಿಗೆ ತಲುಪಿಸಬೇಕು. ಆ ವಿಷಯಗಳನ್ನ ಬೆಂಗಳೂರು ನಗರದ ನಾಗರಿಕ ವಿಷಯವನ್ನು ತಲುಪಿಸಲಿಕ್ಕೆ ನನ್ನ ತಾಯಂದರು, ನಮ್ಮ ಪಕ್ಷದ ಕಾರ್ಯಕರ್ತರು ಏನಿದ್ದೀರಿ, ಒಂದು ಸರಿಯಾದ ರೀತಿಯ ಒಂದು ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ತಯಾರಾಗಿದ್ದೇನೆ. 198 ವಾರ್ಡ್ಗಳಿಗೂ ಒಂದು ಜನಾಂದೋಲನದ ರೀತಿಯಲ್ಲಿ ಇವತ್ತು ಬೆಂಗಳೂರಿನ ಕಷ್ಟಗಳಿಗೆ ನಮ್ಮ ಪಕ್ಷ ಯಾವ ರೀತಿ ಮುಂದೆ ಕೈ ಜೋಡಿಸಲಿಕ್ಕೆ ಸಿದ್ಧ ಇದ್ದೇವೆ, ಇದೆಲ್ಲ ಮಾಹಿತಿಗಳನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದಕ್ಕೆ ಸಿದ್ಧರಾಗಿ, ಮತ್ತು ಈ ಬೆಲೆ ಏರಿಕೆ ಅಂತಕ್ಕಂಥದ್ದೇನಿದೆ, ಇವತ್ತು ಈ ಸರ್ಕಾರ ಸ್ವೇಚ್ಛಾಚಾರವಾಗಿ ನಿಮ್ಮ ಬದುಕನ್ನ ಏನು ಹಾಳು ಮಾಡ್ತಾ ಇದ್ದಾರೆ, ಇದೆಲ್ಲವನ್ನ ಜನತೆಗೆ ತಲುಪಿಸ್ತಕ್ಕಂಥದ್ದಕ್ಕೆ ಕೇವಲ ಅಧಿಕಾರ ಹಿಡಿಬೇಕು ಅಂತ ಹೇಳಿ ಈ ಹೋರಾಟ ಮಾಡಿ ಅಂತ ನಾನು ಹೇಳಲ್ಲ. ಕೇವಲ ಅಧಿಕಾರ ಹಿಡಿಲಿಕ್ಕೆ ಇವತ್ತು ಹಲವಾರು ಕುಟುಂಬಗಳು ಯಾವ ರೀತಿ ಬದುಕ್ತಾ ಇದ್ದಾವೆ. ಬೆಂಗಳೂರು ನಗರ ಒಂದು ಕಡೆ ದೊಡ್ಡ ದೊಡ್ಡ ಕಟ್ಟಡಗಳನ್ನು ನೋಡ್ತೀವಿ, ಮತ್ತೊಂದು ಭಾಗದಲ್ಲಿ ಒಂದು ಹೊತ್ತಿಗೂ ಊಟಕ್ಕೆ ಗತಿ ಇಲ್ಲದೆ ಇರತಕ್ಕಂಥ ಹಲವಾರು ಕುಟುಂಬಗಳ ಆ ಶ್ರಮವನ್ನು ನೋಡ್ತಾ ಇದ್ದೇವೆ. ಇವತ್ತು ಇದೆಲ್ಲದಕ್ಕೂ ಪರಿಹಾರ ಯಾವ ರೀತಿ ತರಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಹಲವಾರು ಬಾರಿ ನಾನು ಅತ್ಯಂತ ಕಡಿಮೆಯ ಅವಧಿಯ ಮುಖ್ಯಮಂತ್ರಿ ನಾನು ತೆಗೆದುಕೊಂಡಂತ ಹಲವಾರು ಕಾರ್ಯಕ್ರಮಗಳು ಇವತ್ತು ಹಲವಾರು ರೀತಿ ದುರ್ಬಳಕೆನೂ ಮಾಡ್ಕೊಂಡಿದ್ದಾರೆ ಮುಂದೆ ಬಂದಂತ ಸರ್ಕಾರಗಳು. ಇವತ್ತು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನೀವೆಲ್ಲ ಸೇರಿ ನೆರವೇರಿಸಿದ್ದೀರಿ. ಒಂದು ಮಾತನ್ನ ಹೇಳ್ತೇನೆ, ಕನ್ನಡ ನಾಡಿಗೆ ಜನತಾದಳವೇ ಈ ಒಂದು ಅಭಿವೃದ್ಧಿಗೆ ಮತ್ತು ರಾಜ್ಯವನ್ನು ಉಳಿಸಲಿಕ್ಕೆ ಸಾಧ್ಯ. ಇವತ್ತು ಪ್ರಾದೇಶಿಕ ಪಕ್ಷದ ಒಂದು ಕನ್ನಡ ನಾಡಿಗೆ ಬೇಕಾಗಿರ್ತಕ್ಕಂಥದ್ದು. ನಾನು ಮೊನ್ನೆ ಪಾರ್ಲಿಮೆಂಟ್ ನಲ್ಲಿ ಕೂತಿದ್ದಾಗ ಒಬ್ಬ ತಮಿಳುನಾಡಿನ ಸದಸ್ಯ ಹೇಳ್ತಾನೆ, ಲೋಕಸಭಾ ಸದಸ್ಯ, ನಾವು ಬೆಗ್ಗರ್ಸ್ ಅಲ್ಲ ಅಂತಾನೆ. ನಮ್ಮನ್ನ ಬೆಗ್ಗರ್ಸ್ ಮಾಡಿ ಇಟ್ಟಿದ್ದಾರೆ. ಹಲವಾರು ವಿಷಯಗಳನ್ನು ನಾನು ಹೇಳಲಿಕ್ಕಾಗೋದಿಲ್ಲ. ಇವತ್ತು ಕೇಂದ್ರದಲ್ಲಿ ಮಂತ್ರಿಯಾಗಿ 1 ವರ್ಷದ ಅನುಭವ ಅಲ್ಲೂ ಪಡೆದಿದ್ದೇನೆ. ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಇಲ್ಲೂ ಸಹ ಯಾವ ರೀತಿ ಆಡಳಿತ ಕಂಡಿದ್ದೇನೆ. ದಯವಿಟ್ಟು ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಎದೆಗುಂದಬೇಡಿ. ಮುಂದಿನ ದಿನಗಳಲ್ಲಿ ಈ ಪಕ್ಷಕ್ಕೆ ಈ ನಾಡಿನ ಜನತೆ ಆಶೀರ್ವಾದ ಮಾಡ್ತಾರೆ, ನನಗೆ ನಂಬಿಕೆ ಇದೆ. ಇವತ್ತು ಏನು ನಡೀತಾ ಇದೆ ಈ ರಾಜ್ಯದಲ್ಲಿ, ಅಕ್ರಮಗಳು, ಭ್ರಷ್ಟಾಚಾರ, ಜನತೆಯ ರಕ್ತ ಹಿಂಡ್ತಾ ಇದ್ದಾರೆ. ಮಾತಾಡ್ಲಿಕ್ಕೆ ಹಲವಾರು ವಿಷಯಗಳಿದೆ. ದಾಖಲಾತಿಗಳನ್ನು ಇಟ್ಕೊಂಡು ನಾನು ಏನು ಹೋರಾಟ ಮಾಡಿದ್ರು, ತಾರ್ಕಿಕ ಅಂತ್ಯವನ್ನು ಕಾಣಬೇಕು ಅಂದರೆ ಸ್ವತಂತ್ರವಾದ ಸರ್ಕಾರ, 5 ವರ್ಷದ ಸರ್ಕಾರ ನನ್ನ ಕೈಗೆ ಕೊಟ್ರೆ ಈ ನಾಡಿನ ಜನತೆಯಲ್ಲಿ ಹೇಳ್ತೇನೆ, ದುಡ್ಡಿಗೆ ಎಲ್ಲೂ ಹೋಗಬೇಕಾಗಿಲ್ಲ, ಸಾಲ ಮಾಡಬೇಕಾಗಿಲ್ಲ. ಇವತ್ತು ಬೆಂಗಳೂರು ನಗರದಲ್ಲಿ ನಡೆದಿರ್ತಕ್ಕಂಥ ಹಲವಾರು ರೀತಿಯ ಅಕ್ರಮಗಳೇನಿದ್ದಾವೆ ಅದನ್ನ ಇವತ್ತು ಸರಿಯಾಗಿ ಸರ್ಕಾರ ಇವತ್ತು ವಸೂಲಿ ಮಾಡತಕ್ಕಂಥ ಕೆಲಸ ಮಾಡಿದ್ರೆ ಯಾವ ಎಲ್ಲೂ ಹೋಗಿ ಭಿಕ್ಷೆ ಬಿಡಬೇಕಾಗಿಲ್ಲ. ನಮ್ಮ ನಾಡಿನಲ್ಲಿ ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ಈ ಒಂದು ಬೆಂಗಳೂರು ನಗರದಲ್ಲೇ ಇವತ್ತು ಸರ್ಕಾರಕ್ಕೆ ಖಜಾನೆ ತುಂಬಿಸ್ತಕ್ಕಂಥ ಅವಕಾಶಗಳಿವೆ. ಇದನ್ನ ಇವತ್ತು ಜನತೆಯ ಮುಂದೆ ತೆಗೆದುಕೊಂಡು ಹೋಗೋಣ. ಇಲ್ಲಿ ಸಿಂಧೂರ್ ನಮ್ಮ ನಾಡಗೌಡರು ಕೂತಿದ್ದಾರೆ. ರಾತ್ರಿ ಟಿವಿನಲ್ಲಿ ನೋಡ್ತಾ ಇದ್ದೆ, ಹಾಲಿಕಲ್ ಮಳೆಯಿಂದ ಭತ್ತ ಬೆಳೆದಿರ್ತಕ್ಕಂಥ ರೈತರು ಸಂಪೂರ್ಣ ನಾಶ ಆಗಿದ್ದಾರೆ. ಇವತ್ತು ಹಲವಾರು ಪ್ರದೇಶದಲ್ಲಿ ಅಕಾಲಿಕ ಮಳೆಯಿಂದ ರೈತರೇನು ಸಂಕಷ್ಟಕ್ಕೊಳಗಾದಂತ ಸಂದರ್ಭದಲ್ಲಿ ಈ ಸರ್ಕಾರ ಏನು ಕೊಟ್ಟರು ರೈತರಿಗೆ ಕೇಳಲಿಕ್ಕೆ ಬಯಸ್ತೀನಿ ಸಿದ್ದರಾಮಯ್ಯನವರನ್ನ. ಸಿದ್ದರಾಮಯ್ಯನವರು ಹೇಳ್ತಾರೆ, ಮೊನ್ನೆ ನೇರ ರಾಮಮೂರ್ತಿ ಗೌಡ ಅಂತ ಹೇಳಿ 8 ಗಣಿ ಗುತ್ತಿಗೆ ಕೊಟ್ಟಂತ ವಿಷಯದಲ್ಲಿ ಗವರ್ನರ್ ಅವರನ್ನ ಇವತ್ತು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಿ ಅಂತ ಕೇಳಿದ್ದಾನೆ ಅಂತ ಹೇಳಿ ಇವತ್ತೇನು ಪತ್ರಿಕೆಯಲ್ಲಿ ಓದಿದ್ದೇನೆ. ಅದರ ಹಿಸ್ಟ್ರಿ ಗೊತ್ತಿದೆ ನನಗೂ. ಹೀಗೆ ಹೇಳ್ತಾರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಆ 8 ಗುತ್ತಿಗೆಯನ್ನ ಏನು ಕೊಟ್ಟಿದ್ದೇವೆ ಅದೆಲ್ಲವನ್ನ ಆಮೇಲೆ ಸರಿಪಡಿಸಿದ್ದೇವೆ, 1 ಇಂಚು ಐರನ್ ಓರನ್ನ ಎತ್ತಿಲ್ಲ ಅಂತ ಹೇಳ್ತಾರೆ. 1 ಇಂಚು ಐರನ್ ಓರನ್ನ ಎತ್ತಿಲ್ಲ, ಏನೂ ತಪ್ಪು ಮಾಡಿಲ್ಲ, ಹಲವಾರು ರೀತಿಯ ನನ್ನ ಹೆಸರನ್ನ ವರ್ಚಸ್ಸನ್ನ ಹಾಳು ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿ. ಸಿದ್ದರಾಮಯ್ಯನವರೇ, ನನ್ನ ಮೇಲೆ ಪಾಪ ನಿಮ್ಮ ಅಧಿಕಾರಿ ಕಳಿಸಿ ಗವರ್ನರ್ ಹತ್ರ ಯಾವುದೋ 2006ನೇ ಇಸ್ವಿದು 2000 ಕೇಸ್ ಅದು. 12 ವರ್ಷದಿಂದ ಆ ಕೇಸನ್ನ ನಿಮ್ಮ SIT ಇಲ್ಲಿಯವರೆಗೆ ಇವತ್ತು ಯಾತಕ್ಕೆ ಸತ್ಯವನ್ನ ಹೇಳ್ತಾ ಇಲ್ಲ. ಆ ಕೇಸ್ನಲ್ಲಿ ಬಿಜೆಪಿ ಸರ್ಕಾರದಲ್ಲೇ ಹಾಕಿದ ಕೇಸು, ಅದ್ ನೀವು ಮುಂದುವರಿಸ್ಕೊಂಡ್ರಿ. ನನ್ನ ಕಾಲದಲ್ಲಿ ತೆಗೆದುಕೊಂಡಂತ ನಿರ್ಧಾರ ಅನುಷ್ಠಾನಕ್ಕೆ ಬಂದಿಲ್ಲ.
ಒಂದು ಇಂಚಲ್ಲ, ಒಂದು ಇಡೀ ಮಣ್ಣನ್ನು ಎತ್ತಿಲ್ಲ. ಯಾತಿಕ್ ಇನ್ನೂ ಅದು ಹಿಡ್ಕೊಂಡು ಕೂತಿದ್ದೀರಿ? ಈಗ ಹೇಳ್ತೀರಲ್ಲ, ನನ್ನ ಕಾಲದ್ದು ಆ 8 ಗುಣಿಕತ್ತಿಗೆ ಕೊಟ್ಟಿರ್ತಕ್ಕಂಥದ್ದು 1 ಇಂಚ್ ಎತ್ತಿಲ್ಲ ಅಂತ ಹೇಳ್ತಾ ಇದ್ದೀರಿ. ಸಮಜಾಯಿಸಿ ನನ್ನ ಮೇಲೆ 12 ವರ್ಷದಿಂದ ಇಟ್ಟಿದ್ದೀರಲ್ಲ, ನನ್ನ ಬಾಯಿ ಮುಚ್ಚಿಸಬೇಕು ಅಂತ ಹೇಳಿ. ಅದರಲ್ಲೇನಿದೆಯಪ್ಪ ಹೇಳಪ್ಪ ಜನಗಳ ಮುಂದೆ. ನಿಮ್ಮದು ಇನ್ನೂ ಬೇಕಾದಷ್ಟು ಬಿಡ್ಬೋದು. ಆದರೆ ಇವತ್ತಿನ ವ್ಯವಸ್ಥೆನಲ್ಲಿ ಯಾವ ರೀತಿಯಲ್ಲಿ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ರಕ್ಷಣೆಯನ್ನ ಪಡಿತಾ ಇದ್ದೀರಿ. 2 ಬಾರಿ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ನಾನೇನಾದ್ರೂ ಅಕ್ರಮ ಮಾಡಿದ್ರೆ 5 ನಿಮಿಷದಲ್ಲಿ ನಾನು ಮಾಡ್ಕೊಳಕ್ ಆಗ್ತಿರ್ಲಿಲ್ವ? ಸರಿ ಮಾಡಕ್ ಆಗ್ತಿರ್ಲಿಲ್ವ? ಕಾನೂನು ಇದೆ, ನ್ಯಾಯಾಲಯ ಇದೆ, ಏನಿದೆ ತೀರ್ಮಾನ ಮಾಡಲಿ ಅಂತ ಬಿಟ್ಟಿದ್ದೇನೆ. ಇದು ನಾನು ನಡ್ಕೊಂಡಂತ ರೀತಿ.